ಸರೋಜಾ ಮತ್ತು ಪ್ರವೀಣ್ ದಂಪತಿಗಳಿಗೆ ಇಬ್ಬರು ಮಕ್ಕಳಿರ್ತಾರೆ, ಶ್ರುತಿ ಮತ್ತು ಶಿವು ಅಂತ. ಇವರು ಹಳ್ಳಿನಲ್ಲೇ ಇರ್ತಾರೆ. ಮಕ್ಕಳು ಇನ್ನೂ ಚಿಕ್ಕವರು, ತಕ್ಕಮಟ್ಟಿಗೆ ಅನುಕೂಲಸ್ಥರೇ ಆಗಿರ್ತಾರೆ. ಅಮ್ಮ, ನಾಡಿದ್ದು ನನ್ನ ಹುಟ್ಟಿದಬ್ಬ ಅಲ್ವಾ? ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಎಲ್ಲರನ್ನೂ ಮನೆಗೆ ಕರೆದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣವಾ? ಅಪ್ಪಂಗೆ ಹೇಳು ಪ್ಲೀಸ್ ಅಮ್ಮ. ಮಗಳೇ ಶ್ರುತಿ, ನಿನ್ನ ಅಪ್ಪನ ಹತ್ರ ಅಷ್ಟೆಲ್ಲ ಹಣ ಇವಾಗ ಎಲ್ಲಿದೆ ಹೇಳು? ಈ ಸಾರಿ ಸ್ಕೂಲ್ ಫ್ರೆಂಡ್ಸಿಗೆ ಎಲ್ಲಿಗೂ ಚಾಕ್ಲೇಟ್ ತೊಗೊಂಡೋಗಿ ಕೊಡು. ಮುಂದಿನ ವರ್ಷದಿಂದ ನಿನ್ನ ಹುಟ್ಟಿದಬ್ಬನ ನಿನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಕರೆದು ಮನೇಲೇ ಆಚರಿಸೋಣ ಆಯಿತಾ? ಅಪ್ಪನ ಹತ್ರ ನಾನೇ ಮುಂದಿನ ಸಾರಿ ಮಾತಾಡ್ತೀನಿ. ಅಮ್ಮ, ಮುಂದಿನ ವರ್ಷ ನನ್ನ ಫ್ರೆಂಡ್ಸ್ ಎಲ್ಲರೂ ಬೇರೆ ಬೇರೆ ಸ್ಕೂಲಿಗೆ ಹೋಗ್ತಾರೆ. ಅವಾಗ ಇವ್ರು ಯಾರೂ ಇರಲ್ಲ, ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಪ್ಲೀಸ್ ಅಮ್ಮ. ಶ್ರುತಿ, ಮುಂದಿನ ವರ್ಷ ಈ ಫ್ರೆಂಡ್ಸ್ ಇಲ್ಲದೆ ಇದ್ರೆ ಏನಂತೆ? ಬೇರೆ ಬೇರೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರಲ್ವಾ, ಅವ್ರ ಜೊತೆನೆ ಹುಟ್ಟಿದ್ದಿನ ಆಚರಿಸುವಂತೆ. ಏನೋ ಅವಾಗಿಂದಾನು ತಾಯಿ ಮಗಳು ಏನೋ ಮಾತಾಡ್ತಾನೆ ಇದ್ದೀರಾ, ಏನು ವಿಷಯ? ಅಪ್ಪ, ನಾಡಿದ್ದು ನನ್ನ ಹುಟ್ಟಿದ್ದಿನ, ಅದಕ್ಕೆ ಸ್ಕೂಲ್ ಫ್ರೆಂಡ್ಸ್ ಎಲ್ರೂ ಮನೆಗೆ ಕರೆದು ಮನೇಲೇ ನನ್ನ ಹುಟ್ಟಿದಬ್ಬ ಆಚರಿಸಿ ಪ್ಲೀಸ್ ಅಪ್ಪ. ಅಮ್ಮ ಬೇಡ ಅಂತಿದ್ದಾಳೆ. ಹೌದು ಮಗಳೇ, ಈ ವರ್ಷ ಸ್ಕೂಲ್ ಫ್ರೆಂಡ್ಸ್ ಎಲ್ರಿಗೂ ಚಾಕ್ಲೇಟ್ ತೊಗೊಂಡೋಗಿ ಕೊಡು. ಮುಂದಿನ ವರ್ಷದಿಂದ ನಿನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಕರೆದು ಮನೇಲೇ ನಿನ್ನ ಹುಟ್ಟಿದಬ್ಬ ಆಚರಣೆ ಮಾಡೋಣ. ಇವಾಗ ಅಪ್ಪನ ಹತ್ರ ದುಡ್ಡಿಲ್ಲ. ಶ್ರುತಿಗೆ ತನ್ನ ಹುಟ್ಟಿದಬ್ಬನ ತನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಆಚರಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಮನೇಲಿ ಅಪ್ಪ ಅಮ್ಮ ಇಬ್ಬರು ಈ ವರ್ಷ ಬೇಡ, ಮುಂದಿನ ವರ್ಷ ಆಚರಣೆ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಚಿಕ್ಕಲ್ಲಿರುವಾಗ ಎಲ್ಲನೂ ಅಪ್ಪ ಅಮ್ಮನೇ. ಯಾಕೆ ಅಂದರೆ ಒಂದು ಚಿಕ್ಕ ₹1 ಚಾಕ್ಲೇಟ್ ತಗೊಳ್ಬೇಕಂದ್ರೂ ಅವರು ₹1 ಕೊಟ್ಟರೆ ಮಾತ್ರನೇ ಆಗೋದು. ದೊಡ್ಡವರಾದ್ಮೇಲಾದರೆ ಎಲ್ಲರೂ ದುಡಿತಾರೆ, ಅವ್ರ ಖರ್ಚುಗಳಿಗೆ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ. ಆದರೆ ಶ್ರುತಿ ಇನ್ನು ಚಿಕ್ಕ ವಯಸ್ಸು, ಮನೇಲಿ ತಂದೆ ತಾಯಿ ಕೊಟ್ಟರೆ ಮಾತ್ರನೇ ಅವಳ ಕೈನಲ್ಲಿ ಹಣ. ಹಾಗಾಗಿ ಏನೂ ಮಾಡೋಕ್ಕಾಗದೆ ಅವ್ರು ಹೇಳ್ದಾಗೆ ಚಾಕ್ಲೇಟ್ ತೊಗೊಂಡು ಹೋಗ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನ ಆದಮೇಲೆ ಸರೋಜನ್ ಮಗ ಶಿವು ಹುಟ್ಟಿದ ದಿನ ಬರುತ್ತೆ. ಮಗನ ಹುಟ್ಟಿದ ಹಬ್ಬನ ಸ್ಕೂಲ್ನಲ್ಲೇ ಆಚರಿಸ್ತಾರೆ. ಅವತ್ತಿನ ದಿನ ಇಡೀ ಸ್ಕೂಲ್ ಮಕ್ಕಳಿಗೆಲ್ಲ ಸರೋಜಾ ಮತ್ತು ಪ್ರವೀಣ್ ಮಗನ ಹುಟ್ಟಿದ ಹಬ್ಬದ ಸಲುವಾಗಿ ಊಟ ಬೇರೆ ಹಾಕಿಸ್ತಾರೆ. ಅರೆ ಶ್ರುತಿ, ನಿನ್ನ ಅಪ್ಪ ಅಮ್ಮ ನಿನ್ನ ಬರ್ತಡೇಗೆ ಮಾತ್ರ ಏನೂ ಮಾಡಿಲ್ಲ, ಆದರೆ ನಿನ್ನ ತಮ್ಮನ ಬರ್ತಡೇಗೆ ಇಡೀ ಸ್ಕೂಲ್ಗೇನೆ ಊಟ ಹಾಕ್ಸಿದ್ದಾರೆ. ಅದು ಅಲ್ಲದೆ ಎಷ್ಟು ದೊಡ್ಡ ಕೇಕ್ ತಂದಿದ್ರು. ಆದರೆ ನಿನ್ನ ಹುಟ್ಟಿದ ಹಬ್ಬಕ್ಕೆ ಬರೀ ಚಾಕ್ಲೇಟ್ ಕೊಡಿಸಿದ್ರಲ್ಲೇ, ಯಾಕೆ ಹಾಗೆ ಮಾಡಿದ್ರು ಶ್ರುತಿ ನಿನ್ನ ಅಪ್ಪ ಅಮ್ಮ? ಅದು ಏನಿಲ್ಲ ಕಣೆ, ನನ್ನ ಹುಟ್ಟಿದಬ್ಬ ಟೈಮ್ನಲ್ಲಿ ಅಮ್ಮ ಅಪ್ಪನ ಹತ್ರ ಹಣ ಇರಲಿಲ್ವಂತೆ. ಅದಕ್ಕೆ ಮುಂದಿನ ವರ್ಷ ಆಚರಿಸೋಣ ಅಂತ ಹೇಳಿದರು, ನಾನು ಹೂ ಅಂದೆ. ಅರೆ ಇದೇನು ಶ್ರುತಿ ಹೀಗೆ ಹೇಳ್ತಿದ್ಯಾ? ಅಲ್ಲ, ನಿನ್ನ ತಮ್ಮನ ಬರ್ಡೇಗಿರುತ್ತೆ, ನಿನ್ನ ಬರ್ಡೇಗಿರಲ್ವಾ ಹೇಳು? ಶ್ರುತಿಗೆ ತನ್ನ ಫ್ರೆಂಡ್ ಪಿಂಕಿ ಹೇಳೋ ಮಾತಿಂದ ತುಂಬಾ ಬೇಜಾರಾಗುತ್ತೆ. ಸುಮ್ಮನೆ ಏನೂ ಮಾತಾಡ್ದೇನೆ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಅಮ್ಮ, ನನ್ನ ಹುಟ್ಟಿದಬ್ಬ ಮಾಡೋಣ ಅಂತ ಹೇಳಿದ್ರೆ ಅಪ್ಪನ ಹತ್ರ ದುಡ್ಡಿಲ್ಲ ಅಂದ್ರಿ, ಆದರೆ ತಮ್ಮನ ಹುಟ್ಟಿದಬ್ಬ ಮಾಡೋಕೆ ಮಾತ್ರ ದುಡ್ಡಿತ್ತು ಅಲ್ವಾ ನಿಮ್ಮ ಹತ್ರ? ಶ್ರುತಿ, ತಮ್ಮ ನಿನಗಿಂತ ಚಿಕ್ಕೋನು ಕಣೆ, ಮನೆ ಗಂಡು ಮಗ. ಅದು ಅಲ್ಲದೆ ನಿನ್ನ ಹುಟ್ಟಿದಬ್ಬ ಟೈಮ್ನಲ್ಲಿ ಅಪ್ಪನ ಹತ್ರ ದುಡ್ಡಿರಲಿಲ್ಲ, ಆದರೆ ತಮ್ಮನ ಹುಟ್ಟಿದಬ್ಬಕ್ಕಂತಾನೆ ಅಪ್ಪನ ಫ್ರೆಂಡ್ಸ್ ಹತ್ರ ಎಲ್ಲ ಹಣ ಇಸ್ಕೊಂಡು ಬಂದಿರೋದದು. ಮುಂದಿನ ವರ್ಷ ಮಾಡೋಣ ಬಿಡು, ಯಾಕೆ ಹೀಗೆ ಮಾಡ್ತೀಯಾ? ಸಾಕು, ಸುಮ್ಮನೆ ಇರಮ್ಮ. ನಿನಗೆ ಅಪ್ಪಂಗೆ ಅವನೇ ಹೆಚ್ಚು, ಅದಕ್ಕೆ ಅವನು ಹುಟ್ಟಿದಬ್ಬನ ಗ್ರ್ಯಾಂಡಾಗಿ ಸ್ಕೂಲ್ನಲ್ಲಿ ದೊಡ್ಡ ಕೇಕ್ ತಗೊಂಡು ಬಂದು ಎಲ್ರಿಗೂ ಊಟ ಹಾಕಿ ಸೆಲೆಬ್ರೇಟ್ ಮಾಡಿದ್ರಿ. ಏ ಶ್ರುತಿ, ಅದೆಷ್ಟೇ ಮಾತಾಡ್ತೀಯಾ? ಹೋಗಿ ಓದ್ಕೊಳ್ಳೆ ನೀನು. ನಿಮಗೆ ಓದೋಕ್ಕೆಲ್ಲ ಆಗಲ್ಲ, ಆದರೆ ಹೀಗೆಲ್ಲ ಮಾತಾಡೋಕ್ಕೆ ಬರುತ್ತೆ ಅಲ್ವಾ? ಮೊದಲು ಹೋಗಿ ಓದ್ಕೊ, ಎಕ್ಸಾಮ್ ಎಲ್ಲ ಶುರುವಾಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ. ಸರೋಜಾ ಮತ್ತು ಪ್ರವೀಣ್ಗೆ ಗಂಡು ಮಗ ಅಂದ್ರೇ ಸ್ವಲ್ಪ ಪ್ರೀತಿ ಜಾಸ್ತಿ. ಇವರಿಬ್ರಿಗೆ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಇದೇ ಹಣೆ ಬರ. ಮನೇಲಿರೋ ಹೆಣ್ಮಕ್ಳಿಗಿಂತ ಅದೇನೋ ಗೊತ್ತಿಲ್ಲ, ಗಂಡು ಮಕ್ಕಳ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇರುತ್ತೆ. ಹಾಗೆ ಸರೋಜಾ ಮತ್ತು ಪ್ರವೀಣ್ ಕೂಡ ಮಗನ ಮೇಲೆ ಪ್ರೀತಿಯಿಂದ ಬರ್ತಡೇನ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಆದರೆ ಮಗಳ ಬರ್ತಡೇನ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ. ಇದರಿಂದ ಶ್ರುತಿಗೆ ತುಂಬಾ ಬೇಜಾರಾಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಮನೇಲಿ ಒಂದು ಫಂಕ್ಷನ್ ಇರುತ್ತೆ. ಅದಕ್ಕೆ ಸರೋಜಾ ಮತ್ತು ಪ್ರವೀಣ್ ಹೊಸ ಬಟ್ಟೆ ತರೋ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮ, ನನಗೆ ಜೀನ್ಸ್ ಪ್ಯಾಂಟು ಮತ್ತು ಚಂದ ಇರೋ ಶರ್ಟ್ ಕೊಡ್ಸಮ್ಮ ಪ್ಲೀಸ್. ಹ್ಞೂ ಕಣೋ ಮಗನೆ, ನಿನಗೆ ಏನು ಇಷ್ಟನೋ ಅದೇ ಥರದ ಬಟ್ಟೆನ
ಆರಿಸಿ ತೊಗೊಂಬರ್ತೀನಿ. ಆಯ್ತಾ ಮಗನೇ? ಅಮ್ಮ ಅಮ್ಮ ನನಗೂ ಉದ್ದ ಇರೋ ಫ್ರಾಕ್ ಕೊಡ್ಸು, ಗೊಂಬೆಗೆಲ್ಲ ಹಾಕೊಂಡಿರ್ತಾರಲ್ಲ ಆ ಥರದ್ದು. ಶ್ರುತಿ, ನಿನಗೆ ಯಾಕೆ ಇವಾಗ ಬಟ್ಟೆ? ಅಷ್ಟೊಂದು ಬಟ್ಟೆ ಇದ್ದಾವೆ, ಅದರಲ್ಲೇ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಹಾಕೋ ಸಾಕು. ಮತ್ತೆ ಹೊಸ ಬಟ್ಟೆ ಎಲ್ಲ ತರೋದು ಬೇಡ. ಹೋಗಮ್ಮ ನೀನು. ತಮ್ಮಂಗಾದ್ರೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂದ ತಾನೆ. ಅವನ ಹತ್ರನೂ ತುಂಬ ಬಟ್ಟೆ ಇದ್ದಾವೆ, ಆದರೂ ಏನೂ ಹೇಳಲಿಲ್ಲ ನೀನು. ಆದರೆ ನನಗೆ ಮಾತ್ರ ಹಳೆ ಬಟ್ಟೆ ಹಾಕೋ ಅಂತಿದ್ಯಾ. ಹೋಗಮ್ಮ ನೀನು, ನನಗೆ ಯಾವ ಬಟ್ಟೆನೂ ಬೇಡ ಹಳೆದು. ಮಗಳೇ, ಅವ್ನು ನಿನ್ನ ತಮ್ಮ ತಾನೇ, ಚಿಕ್ಕೋನು ಪಾಪ, ಏನೋ ಇಷ್ಟಪಡ್ತಾನೆ, ಅದಕ್ಕೆ ಕೊಡಿಸ್ತೀವಿ ಅಂದಿದ್ದು. ನಿನ್ನ ಹತ್ರ ಮೊನ್ನೆ ದೊಡ್ಡಮ್ಮನ ಮಗಳು ಮದುವೆಗೆ ತಂದಿದ್ವಲ್ಲ, ಆ ಬಟ್ಟೆ ಇದೆ ತಾನೇ, ಅದನ್ನ ಒಂದೇ ಸಾರಿ ಹಾಕಿರೋದಲ್ವಾ, ಅದನ್ನೇ ಹಾಕೋ. ತಮ್ಮನಿಗೂ ಅವಾಗಲೇ ಬಟ್ಟೆ ತಂದಿದ್ದು, ಆದರೆ ಇವಾಗ ಮತ್ತೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಾ. ಅವನು ಕೂಡ ಒಂದೇ ಸಾರಿ ಹಾಕಿರೋದು, ಅದೇ ಬಟ್ಟೆ ಹಾಕೋಬಹುದು ತಾನೇ, ಆದರೆ ಅವನಿಗೆ ಮಾತ್ರ ಹೊಸ ಬಟ್ಟೆ ಕೊಡಿಸ್ತೀರಾ. ಶ್ರುತಿ, ಇವಾಗ ತುಂಬ ಮಾತಾಡೋದು ಕಲ್ತಿದ್ಯಾ ನೀನು. ತಲೆ ಮೇಲೆ 4 ಬಾರಿಸ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಓದ್ಕೊಳಕ್ ಹೋಗು ನೀನು. ಓದು ಬರೆಯೋದೇನು ಮಾಡಬೇಡಿ, ಇದೆಲ್ಲ ಚೆನ್ನಾಗಿ ಮಾಡ್ತೀರಾ. ಮೊದಲು ಹೋಗು ನಿನ್ನ ರೂಮಿಗೆ. ತಂದೆ ತಾಯಿ ಮಾಡೋದು ನೋಡಿ ಶ್ರುತಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ. ಯಾಕೆ ಅಂದರೆ ಯಾವಾಗಲೂ ಸರೋಜಾ ಮತ್ತು ಪ್ರವೀಣ್ಗೆ ತನ್ನ ಮಗನೇ ಹೆಚ್ಚು. ಮಗಳಿಗೆ ಏನೇ ಕಡಿಮೆ ಆದರೂ ಕೂಡ ಮಗನಿಗೆ ಮಾತ್ರ ಏನೂ ಕಡಿಮೆ ಮಾಡ್ತಿರಲ್ಲ. ಹೀಗೆ ಕೆಲವು ವರ್ಷಗಳೇ ಕಳೆಯುತ್ತೆ. ಶ್ರುತಿ PUC ಮುಗಿಸಿರ್ತಾಳೆ, ಒಳ್ಳೆ ಮಾರ್ಕ್ಸ್ ಕೂಡ ತಗೊಂಡಿರ್ತಾಳೆ. ಮುಂದೆ ಚೆನ್ನಾಗಿ ಓದಬೇಕು ಅಂತ ತುಂಬ ಆಸೆ ಇರುತ್ತೆ ಅವಳಿಗೆ. ಆದರೆ ಏನು ಮೆಡಿಕಲ್ ಓದ್ತೀಯಾ? ನೋಡು ಶ್ರುತಿ, ಅಷ್ಟೆಲ್ಲ ಓದಿಸೋಕೆ ನನ್ನ ಹತ್ರ ಹಣ ಇಲ್ಲಮ್ಮ. ಡಿಗ್ರಿ ಮಾಡು. ನೀನೇನು ಅಷ್ಟೆಲ್ಲ ಓದಿ ದುಡ್ದು ಕೆಲಸ ತಗೊಂಡು ಯಾರನ್ನಾದರೂ ಸಾಕ್ಬೇಕಾ ಹೇಳು? ಇಲ್ಲ ತಾನೇ? ಅದಕ್ಕೆ ಹೇಳ್ತಿರೋದು, ಒಂದು ಡಿಗ್ರಿ ಮಾಡಮ್ಮ ಸಾಕು. ಅಪ್ಪ, ಏನು ಹೇಳ್ತಿದ್ಯಾ ನೀನು? ಅದು ಹಾಗಲ್ಲಪ್ಪ, ನನಗೆ ಓದಬೇಕು ಅಂತ ತುಂಬ ಆಸೆ ಇದೆಯಪ್ಪ. ಪ್ಲೀಸ್ ಅಪ್ಪ, ಮೆಡಿಕಲ್ ಮಾಡ್ತೀನಿ. ಶ್ರುತಿ, ನೀನಷ್ಟೆಲ್ಲ ಓದಬೇಕು ಅಂದರೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತು ತಾನೇ ನಿನಗೆ? ನಿನ್ನಪ್ಪ ಎಲ್ಲಿಂದ ಅಷ್ಟೆಲ್ಲ ಹಣ ತರ್ತಾರೆ ಹೇಳು? ನೋಡು, ಹೇಳಿದ್ ಕೇಳು. ನೀನು ಸುಮ್ಮನೆ ಡಿಗ್ರಿ ಮಾಡು. ನಿನ್ನಪ್ಪ ಹೇಳ್ದಂಗೆ ನೀನೇನಾದರೂ ದುಡ್ದು ಯಾರನ್ನಾರು ಸಾಕ್ಬೇಕಾ? ಹಾಗೇನಿಲ್ಲ ತಾನೇ? ಅಮ್ಮ, ಅದು ಹಾಗಲ್ಲ, ನಾನು ಹೇಳೋದು ಸ್ವಲ್ಪ ಕೇಳು. ನೋಡು ಶ್ರುತಿ, ನಾವು ಹೇಳ್ದಷ್ಟು ಕೇಳು. ನೀ ಹೇಳ್ದಂಗೆಲ್ಲ ಸೇರ್ಸೋಕ್ಕಾಗಲ್ಲ. ಶ್ರುತಿಗೆ ತುಂಬ ಆಸೆ ಏನೋ ಇರುತ್ತೆ ಓದಬೇಕು ಮುಂದೆ ಅಂತ. ಆದರೆ ಮನೇಲಿ ಅಪ್ಪ ಅಮ್ಮ ಅಷ್ಟೆಲ್ಲ ದುಡ್ಡು ಕೊಟ್ಟು ಓದಿಸೋಕೆ ಒಪ್ಪಲ್ಲ. ಹಾಗಾಗಿ ಶ್ರುತಿ ಅನಿವಾರ್ಯವಾಗಿ ಡಿಗ್ರಿ ಮಾತ್ರ ಮಾಡಬೇಕಾಗತ್ತೆ. ಆದರೆ ಮಾರನೇ ವರ್ಷ ಶಿವು ಕೂಡ PU ಮುಗಿಸ್ತಾನೆ. ಶಿವು ಹೇಳ್ಕೊಡೋ ಅಷ್ಟೇನು ಮಾರ್ಕ್ಸ್ ತಗೊಂಡಿರಲ್ಲ, 2nd ಕ್ಲಾಸ್ನಲ್ಲೇ ಪಾಸ್ ಆಗಿರ್ತಾನೆ. ಆದರೂ ಕೂಡ ಅಪ್ಪ ಅಮ್ಮ ಇಬ್ಬರು ಮಾತಾಡಿ ಇಂಜಿನಿಯರಿಂಗ್ ಸೇರಿಸ್ತಾರೆ. ಅಮ್ಮ, ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ನಾನು ಮೆಡಿಕಲ್ ಮಾಡ್ತೀನಿ ಅಂದರೆ ದುಡ್ಡಿಲ್ಲ ಅಂತ ಹೇಳಿದ್ರಿ. 2nd ಕ್ಲಾಸ್ನಲ್ಲಿ ಪಾಸ್ ಆಗಿರೋ ನಿನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡ್ಸೋಕೆ ದುಡ್ಡಿದೆ ಅಲ್ವಾ ನಿಮ್ಮ ಹತ್ರ? ಶ್ರುತಿ, ಅವನ ಮನೆ ಮಗ, ಎಷ್ಟೇ ಓದಿದ್ರು ಆಮೇಲೆ ಎಲ್ಲ ಮನೆಗೆ ಬರುತ್ತೆ ಕಣೆ. ಹೌದು ಕಣೆ ಶ್ರುತಿ, ಆದರೆ ನೀನು ಹಾಗ ಹೇಳು. ಓದೆಲ್ಲ ಮುಗಿಸಿದ್ಮೇಲೆ ಮದುವೆ ಮಾಡ್ತೀವಿ, ಆಮೇಲೆ ಗಂಡನ ಮನೆಗೆ ಹೋಗ್ತೀರಾ. ಅಲ್ಲಿ ಗಂಡನ ಮನೆಗೆ ಹೋಗಿ ಅವ್ರನ್ನ ಸಾಕೋಕೆ ಇಷ್ಟೆಲ್ಲ ಓದಬೇಕಾ ನೀವು? ಓ, ಅಂದರೆ ಮನೆ ಮಗ ನಿಮ್ಮನೇಲೇ ಇರ್ತಾನೆ, ನಿಮ್ಮನೆಗೆ ಎಲ್ಲ ಕೊಡ್ತಾನೆ, ನಿಮ್ಮನ್ನೇ ನೋಡ್ಕೋತಾನೆ ಅಂತ ಅವನಿಗೆ ಎಷ್ಟು ಸಾಲ ಬೇಕಾದರೂ ಮಾಡಿ ಓದಿಸ್ತೀರಾ ಅಲ್ವಾ? ಅದು ಹಾಗಲ್ಲ ಶ್ರುತಿ. ಅಯ್ಯೋ ಸಾಕು ಸುಮ್ಮನಿರಮ್ಮ, ಎಲ್ಲ ಗೊತ್ತು. ನಾನೇನು ಇನ್ನೂ ಚಿಕ್ಕ ಮಗು ಅಲ್ಲ ನೀನು ಹೇಳೋದನ್ನೆಲ್ಲ ನಂಬ್ಕೊಂಡು ಕೂರೋಕ್ಕೆ. ಶ್ರುತಿಗೆ ತುಂಬಾ ಬೇಜಾರಾಗುತ್ತೆ ಅಪ್ಪ ಅಮ್ಮ ಮಾಡ್ತಿರೋ ತಾರತಮ್ಯ ನೋಡಿ. ಆದರೂ ಏನೂ ಮಾಡೋಕ್ಕಾಗ್ದೇ ಸುಮ್ಮನಾಗ್ತಾಳೆ. ಹೀಗೆ ಕೆಲವು ವರ್ಷ ಕಳೆಯುತ್ತೆ. ಶ್ರುತಿ ಓದೆಲ್ಲ ಮುಗಿಸಿರ್ತಾಳೆ. ಹಾಗಾಗಿ ಸರೋಜಾ ಮತ್ತು ಪ್ರವೀಣ್ ಮಗಳಿಗೆ ಮದುವೆ ಮಾಡಬೇಕು ಅಂತ ಒಂದು ಹುಡುಗನ ನೋಡಿ ಮದುವೆ ಫಿಕ್ಸ್ ಮಾಡಿರ್ತಾರೆ. ನೋಡಿ ಬೀಗ್ರೆ, ನೀವು ಹೇಳೋ ಹಾಗೆ ಚೌಟ್ರಿನಲ್ಲೆಲ್ಲ ಮದುವೆ ಮಾಡ್ಕೊಡೋಕ್ಕಾಗಲ್ಲ. ನನ್ನ ತಲೆ ಮೇಲೆ ಇವಾಗಲೇ ಮಕ್ಕಳು ಎಜುಕೇಷನ್ನು ಅಂತೆಲ್ಲ ತುಂಬ ಸಾಲ ಇದೆ. ಹಾಗಾಗಿ ಮಗಳ ಮದುವೆಗೂ ಮತ್ತೆ ಸಾಲ ಎಲ್ಲ ಮಾಡಿಕೊಂಡು ತಲೆ ಮೇಲೆ ಹೇಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಮನೇಲೇ ಸಿಂಪಲ್ಲಾಗಿ ಮದುವೆ ಮಾಡಿಕೊಡ್ತೀನಿ. ಬಂಗಾರ ಬೆಳ್ಳಿ ಎಲ್ಲ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ಬಿಗ್ರೆ. ಇರೋ ವಿಷಯ ಎಲ್ಲ ನಿಮಗೆ ಗೊತ್ತಿರೋದೆ. ಇನ್ನೇನು ಮಾಡೋದು, ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಹೇಗಾಗುತ್ತೋ ಹಾಗೆ ಮಾಡಿಕೊಡಿ ಬೀಗ್ರೆ ಮದುವೆನ. ರಿಸೆಪ್ಷನ್ನು ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೋತೀವಿ ನಮ್ಮ ಮನೇಲಿ. ಮಗನಿಗೆ ಓದಿಸ್ತಾ ಇದ್ದೀವಿ, ಇವಾಗಲೇ ತಲೆ ಮೇಲೆ ತುಂಬ ಸಾಲ ಸಂಬಂಧ ಅಂತ ಇದೆ. ಆಗಿರುವಾಗ ಮಗಳ ಮದುವೆನ ಗ್ರ್ಯಾಂಡಾಗಿ ಮಾಡಿದ್ರೆ ಮತ್ತೆ ಸಾಲ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರವೀಣ್ ಮತ್ತು ಸರೋಜಾ
ಮಗಳ ಮದುವೆನ ಮನೇಲೆ ತುಂಬ ಸಿಂಪಲ್ಲಾಗಿ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ. ಅಂದ್ಕೊಂಡಿರೋ ಹಾಗೆ ಮಗಳ ಮದುವೆ ಮಾಡ್ತಾರೆ. ಮಗಳ ಮದುವೆ ಏನೋ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.